ನೀವು ಹೇಳ್ತಾ ಇದ್ರಿ ಇದು ಯಾರಾದರೂ ಲೋಕಾಯುಕ್ತಕ್ಕೆ ಕೊಡಲಿ, ಇನ್ಕ್ವೈರಿ ಆಗಲಿ, ಏನೋ ಕಾಣುತ್ತೆ ಅಂತ. ಡೂ ಯು ಥಿಂಕ್ ಇದಕ್ಕೆ CBIಗೆ ಹೋದ್ರಂತೂ ನೀವು ಗ್ಯಾರಂಟಿ ಹೇಳ್ತೀರಿ ಮೋದಿಯವರು ಇದು ಮಾಡ್ತಾವ್ರೆ, ಅದಕ್ಕೆ ದೆರ್ ಇಸ್ ನೋ ಡೌಟ್. CBIಗಂತೂ ಕೊಡೋದು ಬೇಡ ಅಂತ ನಾವೇ ಹೇಳ್ತೀವಿ. ಯಾಕಂದರೆ ಅದು ಇನ್ನೊಂದು ಕಡೆ ಎಲ್ಲೋ ಹೋಗೋದು ಬೇಡ. ಸಮೀಲ್ಲ ಸರ್ ಅದೇ ಹೇಳಿದರು, CBI ED ಬೇಡಪ್ಪ, ಇದಕ್ಕೆ IT ED CBI ಬೇಡ, ಅದು ಮೋದಿಯವ್ರ ಕಂಟ್ರೋಲಲ್ಲಿದೆ. ನಮಗೆ ಲೋಕಾಯುಕ್ತ ಇಲ್ಲಿದ್ದು CID ಪ್ಲಸ್ ಇಲ್ಲಿದ್ದು ಯಾವುದಾಗ್ಬೋದು ನಿಮ್ಗನ್ಸುತ್ತೆ ಇದಕ್ಕೆ? ಸರ್ ನೋಡಿ, ಈಗ ಏನು ಸಮಿತಿ ರಚನೆ ಮಾಡಿದರೆ ಮೊದಲು ಅವರ ವರದಿ ಬರಬೇಕಾಗತ್ತೆ, ಸರ್ಕಾರದ ಕೈ ಸೇರಬೇಕಾಗತ್ತೆ. ಈಗ ಸರ್ಕಾರ ಏನು ಎಚ್ಚೆತ್ಕೊಂಡಿಲ್ಲ ಅಥವಾ ಅದ್ರ ಬಗ್ಗೆ ಯಾವುದೇ ಒಂದು ಇದನ್ನ ನಾನು ಒಂದಿನಕ್ಕೆ ರಿಪೋರ್ಟ್ ಕೊಡ್ತೀನಿ ಸರ್. ಇರ್ಲಿ, ಅಧಿಕಾರಿಗಳು ಅಂತ ನೀವು ಆಗ್ಲೇ ಮಾತಾಡ್ತಿದ್ರಿ. ನಮ್ಮ ಸರ್ಕಾರ ಬಂದ್ರು ಅದೇ ಅಧಿಕಾರಿಗಳಿರ್ತಾರೆ, ಇನ್ನೊಂದು ಸರ್ಕಾರ ಬಂದ್ರು ಅದೇ ಅಧಿಕಾರಿಗಳಿರ್ತಾರೆ. ಏನು ಕಾನೂನುಬದ್ಧವಾಗಿ ಮಾಡಬೇಕು ಅದು ಸರ್ಕಾರ ಇವತ್ತು ಮಾಡ್ತಿದೆ. ಆ ಸಮಿತಿಯ ಒಂದು ರಿಪೋರ್ಟ್ ಕೊಡ್ಲಿ, ಆಮೇಲೆ ಏನ್ ಸ್ಟೆಪ್ಸ್ ತಗೋಬಹುದು ಅನ್ನೋದು ಸರ್ಕಾರ ನಿರ್ಧಾರ ಮಾಡುತ್ತೆ. ಹಾಗಂತ ನಾವು ಮಾಡಲ್ಲ ಅಂತ ಹೇಳಿ, ನಾವು ಮಾಡಿರೋದೇ ಸರಿ ಅಂತಾನು ಈಗ ಮುಖ್ಯಮಂತ್ರಿಗಳೆಲ್ಲ ಹೇಳ್ಕೊಂಡು ನಾವು ಮಾಡಿರೋದು ಸರಿ ಇಲ್ಲ ನಾವು ಕೊಟ್ಬಿಡ್ತೀವಿ ಅಂತ ಏನು ಹೇಳಿಲ್ಲ. ಅನುಮೋದನೆ ಆಗಿದೆ. ಸೊ ಅದೇನಾದ್ರೂ ಇದ್ರೆ ಬ್ರೇಕ್ ಬೇರೆ ಏನಿದೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ಸ್ ತಗೊಳ್ಳೋಣ. ಈಗ ನಂದೊಂದು ಪ್ರಶ್ನೆ, ಸರ್ಕಾರ ವರದಿ ಕೊಡ್ಬೇಕು ಅಂತ ಹೇಳಿದ್ರೆ ಸರ್, ಇದು ಡೆಫಿನೆಟ್ಲಿ ಲೋಕಭವನ ಮತ್ತು ಸರ್ಕಾರದ ನಡುವಿನ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಡೆಫಿನೆಟ್ಲಿ ಡಾಕ್ಯುಮೆಂಟ್ ಅನ್ನ ಗವರ್ನರ್ ಕೊಟ್ಟಿದ್ದಾರೆ. ಗವರ್ನರ್ ಸುಮ್ಮನೆ ಕೂಡಲ್ಲ, ಸರ್ಕಾರದಿಂದ ವಿವರಣೆ ಕೇಳ್ತದೆ. ನೀವ್ ಯಾಕೆ ಎಂಕ್ವೈರಿ ಇದನ್ನ ಹಾಕ್ಬಾರ್ದು ಅಂತ ಸರ್ಕಾರ ಕೇಳ್ತವೆ. ಈಗ ಲೋಕಾಯುಕ್ತಕ್ಕೆ ಇವರು ಕೂಡ ಲೋಕಾಯುಕ್ತರು ಕೂಡ ಗವರ್ನರ್ಗೆ ರಿಪೋರ್ಟ್ ಮಾಡ್ಕೋತಾರೆ. ಅವ್ರಿಗೆ ಹೇಳ್ಬೋದು ಗವರ್ನರಿಗೆ ಲೋಕಾಯುಕ್ತಕ್ಕೆ ಪತ್ರ ಬರೆದು ಎಂಕ್ವೈರಿ ಮಾಡಿ ಅಂತ ಹೇಳ್ಬೋದು ಗವರ್ನರು, ಅಥವಾ ಗವರ್ಮೆಂಟ್ಗೆ ಚೀಫ್ ಮಿನಿಸ್ಟರ್ಗೆನೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀವು ಲೋಕಾಯುಕ್ತ ಎಂಕ್ವೈರಿ ಮಾಡಿ ಅಥವಾ ಮತ್ತೊಂದು ಎಂಕ್ವೈರಿ ಮಾಡಿ ಅಂತ ಪತ್ರ ಬರಿಬಹುದು. ಇದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ಬಿಗ್ ನ್ಯೂಸ್. ಏನು ಬಿಗ್ ಒಂದು ದೊಡ್ಡ ಎಂಬ್ರಾಸ್ಮೆಂಟ್ ಅದು. ನಾವೇ ನೇರವಾಗಿ DK ಶಿವಕುಮಾರ್ ಶಾಮೀಲಾಗಿದ್ದಾರೆ, ಅವ್ರು ಯಾರು ಶಾಮೀಲಾಗಿದ್ದಾರೆ ಅಂತಲ್ಲ. ಒಂದ್ ಸರ್ಕಾರದ ಮುಂದೆ, ಹೊಸ ಸರ್ಕಾರದ ಮುಂದೆ ಒಂದ್ ಸ್ಕ್ಯಾಂಡಲ್ ಬಂದಿದೆ. ಬಿಜೆಪಿ ಮೈ ಕುಡ್ಕೊಂಡು ಎದ್ದು ಇದೇ ಪ್ರಥಮ ಬಾರಿಗೆ ಅವರು ಒಂದ್ ರೀತಿಯಲ್ಲಿ ಗಂಭೀರವಾದ ಬಾಂಬನ್ನ ಸರ್ಕಾರದ ಮೇಲೆ ಸಿಡಿಸಿದ್ದಾರೆ. ಸರ್ಕಾರ ಬೆಚ್ಚಿ ಬೀಳಿಸೋ ಬಾಂಬನ್ನ ಬೀಳಿಸಿದ್ದಾರೆ. ಅದನ್ನ ಹೇಗೆ ನೀವು ಎಫೆಕ್ಟಿವ್ ಆಗಿ ಕಾಂಗ್ರೆಸ್ ಪಕ್ಷ ಹೊಸ CM ಹೊಸ ಸರ್ಕಾರ ಇಲ್ಲ, ವಿ ಆರ್ ಫರ್ಮ್, ಇಂಥ ಭ್ರಷ್ಟಾಚಾರವನ್ನ ಮಟ್ಟ ಹಾಕೋದ್ರಲ್ಲಿ ನಾವು ಫರ್ಮ್ ಇದೀವಿ, ನಾವು ಯಾವ ಒತ್ತಡಕ್ಕೂ ಸಮೀವುಲ್ಲಾ ಸರ್, DK ಶಿವಕುಮಾರ್ ಅವರ ಮೊದಲ ದಿನದ ವರ್ಡ್ ಸರ್, ಫ್ರೀ ಫೇರ್ ಅಂಡ್ ಕರಪ್ಷನ್ ಫ್ರೀ ಗವರ್ಮೆಂಟ್. ಸಮೀವುಲ್ಲಾ ಸರ್, ಮಾರ್ಚ್ ಏಪ್ರಿಲ್ ಅಲ್ಲಿ ಯಾವ್ದೋ ಎಲೆಕ್ಷನ್ ಇತ್ತ? ಅದೇ ಆಗಸ್ಟ್ ಅಲ್ಲಿ ಅಲ್ಲ, ಲಾಸ್ಟ್ ಮಾರ್ಚ್ ಏಪ್ರಿಲ್ ಅಲ್ಲಿ ಯಾವ್ದಾದ್ರು ಎಲೆಕ್ಷನ್ ಬಂದಿತ್ತ ನಮ್ಮಲ್ಲಿ? ಆಗಿತ್ತ ಬೈ ಎಲೆಕ್ಷನ್ ಸರ್? ಬೈ ಎಲೆಕ್ಷನ್ ರೀಸೆಂಟ್ ಆಗಿತ್ತು, ಮೇ ಅಲ್ಲಿ. ಸಿ ದ ಟೈಮಿಂಗ್ ಆಫ್ ದ ಟೆಂಡರ್. ಅರ್ಥ ಆಯ್ತಾ ನಿಮ್ಗೆ? ಗೊತ್ತಾಯ್ತು. ಟೈಮಿಂಗ್ ಆಫ್ ದ ಟೆಂಡರ್ ಇಸ್ ಆಲ್ಸೋ ರಾಂಗ್ ಟೈಮ್. ಇದು ಎಲೆಕ್ಷನ್ ಆಗುವ ಸಂದರ್ಭದಲ್ಲಿ ಇಂಥ ಟೆಂಡರ್ಗಳು ಈ ರೀತಿಯಾಗಿ ಫ್ಲೋಟ್ ಆಗುತ್ತಿದೆ ಅಲ್ವಾ? ದಿಸ್ ರೈಸಸ್ ಲಾಟ್ ಆಫ್ ಕ್ವಶನ್ಸ್. ಅಲ್ಲ, ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಏನೋ ಯಾವ್ದೋ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದ್ದಂಗಿದೆ. ಇದು ಕರ್ನಾಟಕಕ್ಕಿಂತ ಹೆಚ್ಚಾಗಿ ದೆಹಲಿಯ ಕಂಪನಿ ಮತ್ತೆ ಆ ಕಂಪನಿ ಇಲ್ಲಿ ಬಂದು ಜಾಗ ಮಾಡ್ಕೊಂಡಿರೋದು, ಮತ್ತೆ ಇಲ್ಲಿ ಲೋಕಲ್ ಎಲ್ಲ ಗುತ್ತಿಗೆದಾರರನ್ನ ಲೋಕಲ್ ಸಿಸ್ಟಮ್ ಅನ್ನೇ ಕಂಪ್ಲೀಟ್ ಗುರ್ಸಾಕಿರೋದು, ಅದು ಮೋಸ್ಟ್ ಇಂಪಾರ್ಟೆಂಟ್. ಲೋಕಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಏನಾಗುತ್ತೋ, ಲೋಕಲ್ ಗುತ್ತಿಗೆದಾರರು, ಲೋಕಲ್ ಸಿಸ್ಟಮ್, ಲೋಕಲ್ ಲಾರಿಗಳು, ಲೋಕಲ್ ಡ್ರೈವರ್ಗಳು ಎಲ್ಲ ಒಟ್ಟಿಗೆ ಕೊಚ್ಚೋಗ್ತಾರೆ. ಅವರೇ ಇಲ್ಲಿಗೆ ಬಂದು ಇಲ್ಲೇ ರೆಂಟ್ ಮಾಡ್ಕೊತಾರೋ ಇಲ್ಲ ಜನರನ್ನು ಅಲ್ಲಿಂದ ಕರ್ಕೊಂಡ್ ಬರ್ತಾರೋ ಅದು ಕೂಡ ಗೊತ್ತಿಲ್ಲ. ಹಿಂಗಾಗಿ ಹೊಸ ಸರ್ಕಾರ ಫರ್ಮ್ ಆಗಿ ಡೀಲ್ ಮಾಡ್ಬೇಕು. ಮತ್ತೆ ನಾವು ಟ್ರಾನ್ಸ್ಪರೆಂಟ್ ಇದೀವಿ. ನಾವು ಸ್ವಲ್ಪ ಅಲಿಗೇಷನ್ ಬಂದ್ರು ನಾವು ಸಹಿಸಲ್ಲ. ನಾವು 35 ವರ್ಷ ಅಲ್ಲ 10 ವರ್ಷ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋ ತರ ಓಪನ್ ಆಗಿತ್ತು ಅಂತಂದ್ರೆ ಆವಾಗ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲ ನಾವ್ ಇದಕ್ಕೆ ಬಿಗಿ ಇದೀವಿ, ನಾವು ನಿಲುವು ಸಡಿಸಲ್ಲ ಅಂತಂದ್ರೆ ಡೆಫಿನೆಟ್ಲಿ ಈಗ ಗವರ್ನರೇ ಲೆಟರ್ ಬರೀತಾರೆ, ಲೋಕಾಯುಕ್ತಕ್ಕೆ ಆರ್ಡರ್ ಮಾಡಿ ನೀವು ಅಂತ ಮುಖ್ಯಮಂತ್ರಿ ಲೆಟರ್ ಬರೀತಾರೆ. ಅವಾಗ ಏನು ಇಲ್ಲ ಅನ್ನಕ್ಕಾಗುತ್ತಾ ಚೀಫ್ ಮಿನಿಸ್ಟ್ರು? ಇಲ್ಲ ಅಂತಂದ್ರೆ ಅವ್ರು ಕಮಿಟ್ ಆದಂಗೆ. ಇಲ್ಲ ಅಂತಂದ್ರೆ ಈ ಕಾಂಟ್ರವರ್ಸಿನ ಅವರು ವೈಯಕ್ತಿಕವಾಗಿ ಮೈ ಮೇಲೆ ಹಾಕೊಂಡಂಗಾಗುತ್ತೆ. ಅಥವಾ ಈಗ ಹೊಸದಾಗಿ ಒಂದ್ ವೇಳೆ ಎಲ್ಲಾ ಖಾತೆಗಳಿಗೆ GBA ಜೊತೆಗೆ ಈಗ BDA GDA ಎಲ್ಲ ತಗೊಂಡು ಡೆಲ್ಲಿ ಹೋಗಿದ್ದಾರೆ. ಕೃಷ್ಣ ಬೈರೇಗೌಡರು ಬಂದು ಅವ್ರು ಏನಾದ್ರು ಅವ್ರ ವ್ಯಾಪ್ತಿಗೆ ಬಂದು ಎಂಕ್ವೈರಿ ಮಾಡೋ ಪರಿಸ್ಥಿತಿ ಬಂದ್ರೆ ಅವ್ರ ಸ್ಟ್ಯಾಂಡ್ ಏನಿರುತ್ತೆ ಅವಾಗ?
ಅವ್ರ ಸ್ಟ್ಯಾಂಡ್ ಏನಿರುತ್ತೆ, ಕೃಷ್ಣ ಬೈರೇಗೌಡರ ಸ್ಟ್ಯಾಂಡ್ ಏನಿರುತ್ತೆ? ಅವ್ರು ಈಗಿರೋ ಲೆಕ್ಕ ನೋಡಿದ್ರೆ ಚೀಫ್ ಮಿನಿಸ್ಟರ್ ಹತ್ರ ಇರೋ ಖಾತೆನೆ ನನಗ್ ಬೇಕು ಅಂತ ಈಸ್ ಕ್ವಶನಿಂಗ್ ಚೀಫ್ ಮಿನಿಸ್ಟರ್, ಈಸ್ ಗೋಯಿಂಗ್ ಅಗೇನ್ಸ್ಟ್ ಚೀಫ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ. ಸರ್ ಇದಕ್ಕೇನ ಸರ್ ಎಲ್ಲರೂ ಬೆಂಗಳೂರು ಡೆವಲಪ್ಮೆಂಟ್ ಬೇಕಂತ ಕೇಳ್ತಾ ಇರೋದು ಹೆಂಗೆ? ಕಸ, ದುಡ್ಡು, ಹೌದು, ಕಸದಿಂದ ರಸ. ಕಸದಿಂದ ರಸ ಅಲ್ಲ ಸರ್, ಕಸದಿಂದ ಕಾಸು, ಕಸದಿಂದ ಕಾಂಚನ. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಸರ್. ಇವಾಗ ಕ್ಯಾಬಿನೆಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಡಿಸಿಷನ್ ಸರ್ ಅದಲ್ಲಿ. ಸೊ ನಾ ಕೇಳುವಂಥದ್ದು, ಈ ತರದ ಮೊನೋಪೊಲಿ ಅಂತ ಮಾಡಬೇಕಾದಾಗ ದಿಸ್ ಕಂಪನಿ ವಿಲ್ ಡಿಕ್ಟೇಟ್ ದ ಟರ್ಮ್ಸ್ ಇನ್ ಫ್ಯೂಚರ್. ಡಿಕ್ಟೇಟ್ ದ ಟರ್ಮ್ಸ್ ಅಂದಾಗ ಈ ಒಂದು ಕಂಪನಿ ಬೆಂಗಳೂರು ಮೇಲೆ ಬರುವಂತ ಇನ್ನ ಜನಸಂಖ್ಯೆ ಹೆಚ್ಚಿಗೆ ಆಗ್ಬೋದು, ಕಸದ ರಾಶಿನ ಹೆಚ್ಚಿಗೆ ಆಗ್ಬೋದು, ವೆನ್ ದೇರ್ ಇಸ್ ಸ್ಲೈಟೆಸ್ಟ್ ಪ್ರಾಬ್ಲಮ್ಸ್ ಆಗ್ಬೋದಾಗ ದೇ ವಿಲ್ ಡಿಕ್ಟೇಟ್ ದ ಟರ್ಮ್ಸ್. ಆವಾಗ ಹೂ ಇಸ್ ಅಕೌಂಟಬಲ್, ಹೂ ಇಸ್ ರೆಸ್ಪಾನ್ಸಿಬಲ್? ನಾವು ಕೇಳ್ತಾ ಇರೋದು ಹೂ ಇಸ್ ಅಕೌಂಟಬಲ್ ಅಂಡ್ ಹೂ ಇಸ್ ರೆಸ್ಪಾನ್ಸಿಬಲ್ ಅಂತ. ಅಂಡ್ ದಿಸ್ ಈಸ್ ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್. ಸೊ ಈ ತರ ಇರಬೇಕಾದಾಗ ವಿ ಶುಡ್ ನಾಟ್ ಬಿ ಆನ್ ದ ಮರ್ಸಿ ಆಫ್ ಒನ್ ಕಂಪನಿ. ಇಷ್ಟು ದೊಡ್ಡ ನಗರನ ನಾವು ಅದು ಒಂದು ಕಂಪನಿ ಇದಕ್ಕೆ ಮರ್ಸಿಗೆ ಬಿಡೋ ಅಂತಕ್ಕಾಗಲ್ಲ. ಇದಕ್ಕೆ ನಾವು ಹೋರಾಡ್ತೀವಿ ಪ್ರತಿಪಕ್ಷವಾಗಿ. ಇದಕ್ಕೊಂದು ತಾರ್ಕಿಕ ಅಂತ್ಯ ಬರೋವರೆಗೂ. ಮತ್ತೆ ನಾವು ಲೋಕಾಯುಕ್ತಗೂ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ರಾಜಭವನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಡೆಫಿನೆಟ್ಲಿ ಅವ್ರು ಮೋರ್ ಡೀಟೇಲ್ಸ್ ಕೇಳ್ತಾರೆ. And this should be stalled. ನನ್ನ ಪ್ರಕಾರ ಈ ಯೋಜನೆಯನ್ನ ಸ್ಟಾಲ್ ಮಾಡಬೇಕಾಗುತ್ತೆ, ಈ ರಿಟೆಂಡರ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ನೋ ಸರ್, ವಿ ಆರ್ ನಾಟ್ ಕಾಂಪ್ರಮೈಸ್ ಆನ್ ಎನಿಥಿಂಗ್. ಅಲ್ಲ, ನಿಮ್ಮ ವಿಪಕ್ಷ ನಾಯಕರು ಮುಂದುವರಿಸ್ತಾರೆ. ಬಿಜೆಪಿ ಲಾಜಿಕಲ್ ಎಂಡಿಗೆ ಹೋಗುತ್ತಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಸರ್. ಅದೇ ಸರ್ ಹೇಳಿದ್ದು, ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲೇಬೇಕು ಸರ್. ಬೆಂಗಳೂರು ಅಂದ್ರೆ ಕಾಂಪ್ರಮೈಸ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ. ಮೇಡಮ್ ಇವ್ರ ಲಾಸ್ಟ್ ಕಮೆಂಟ್. ಸರ್, ಫಸ್ಟ್ ನಾನು ಇಜಿಪುರ ಫ್ಲೈಓವರ್ ಇವ್ರು ಎತ್ತಿದ್ರಿಂದ ವಿಷಯನ ಹೇಳ್ಬಿಡ್ತೀನಿ. ಸೊ ಇಜಿಪುರ ಫ್ಲೈಓವರ್ಗೆ ಏನ್ ಫಂಡ್ ಅಲೋಕೇಶನ್ ಆಗಿತ್ತು, ಹರಪ್ಪ ಮೊಹಂಜೋದರ ಅಂತ ವರ್ಡ್ ಬಳಸಿದ್ರಿಂದ ನಾನು ತಗೊಳ್ಳೇಬೇಕೀಗ. ನಾವೇನು ಅಲೋಕೇಶನ್ ಮಾಡಿದ್ವಿ ಅದನ್ನ ಬಿಜೆಪಿ ಲೆಡ್ ಏನು ಬೊಮ್ಮಾಯಿ ಸರ್ಕಾರ ಬಂತು, ಆ ಅಲೋಕೇಶನ್ ನ ಕ್ಯಾನ್ಸಲ್ ಮಾಡುತ್ತೆ. ಅವಾಗ ಡಿಲೇ ಆಯ್ತು ಅದು ಪ್ರಾಜೆಕ್ಟ್. ಅಗೇನ್ ನಮ್ ಕಾಂಗ್ರೆಸ್ ಪಕ್ಷ ಬಂದ್ಮೇಲೆ ಈಗ ಆ ಪ್ರಾಜೆಕ್ಟ್ ನಡೀತಿದೆ. ಅದಕ್ಕೆ ಮೂಲ ಕಾರಣ ಯಾರು ಅಂತ ಅವ್ರು ತಿಳ್ಕೋಬೇಕು. ಆರೋಪ ಮಾಡಕ್ ಬದಲು ಈ ವಿಷಯದಲ್ಲಿ ಮೂಗು ತೂರ್ಸಂತ ನಮ್ಮ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಸಹ ಮಾನ್ಯುಮೆಂಟ್ ಮಾಡಬೇಕು ಅನ್ನೋ ಒಂದು ವಿಡಿಯೋನ ಮಾಡಿ ಅರಿಬಿಟ್ಟಿದ್ರು. ನಮ್ಗೆ ಅವಾಗ ನಿಜವಾಗ್ಲೂ ನಗು ಬರ್ತಿತ್ತು, ಸಂಸದರಿಗೆ ತಲೆಯಲ್ಲಿ ಬುದ್ಧಿ ಎಷ್ಟಿದೆ ಅಂತ. ಎರಡನೇದು ಸರ್, ನೀವು ಹೇಳ್ತಿದ್ರಿ ಈ ಟೆಂಡರ್ ಬಗ್ಗೆ. ಸೊ ಈ ಟೆಂಡರ್ ಅಲ್ಲಿ ನಿಜವಾಗ್ಲೂ ಲೋಪದೋಷಗಳು ಇದೆ ಅನ್ನೋದಾದ್ರೆ ಇವತ್ತು ಏನು ಸರ್ಕಾರ ಮಟ್ಟದಲ್ಲಿ ಒಂದು ಅಧಿಕಾರಿಗಳು ಏನು ವರದಿಯನ್ನ ಕೊಡ್ತಾರೆ, ಅದರ ಆಧಾರದ ಮೇಲೆ ಡೆಫಿನೆಟ್ ಆಗಿ ನಮ್ಮ ಸರ್ಕಾರ ಮುಂದಿನ ನಡೆ ಇರುತ್ತೆ ಸರ್. ಸರ್ ಸಮೀಲ ಸರ್, ಇದರಿಂದ ಬೆಂಗಳೂರಿಗೆ ಇರುವವರಿಗೆ ನಮ್ಗೆಲ್ಲ ಗೊತ್ತಾಗಿದೆ, ಜನಕ್ಕೆ ನಾವು ಹಾಕುವ 1 ಟನ್ ಕಸದ ಬೆಲೆ ಎಷ್ಟು ಅಂತ. What government is fixed the price for 1 ton. ಜವಾಬ್ದಾರಿನೂ ಇರುತ್ತೆ ಸರ್. ಅವರು ಇವನ್ ಜನಗಳು ನೋಡ್ಬೇಕು ಇದನ್ನ. ಕಸ ನಾಗರಿಕರ ಜವಾಬ್ದಾರಿ ಏನ್ ಗೊತ್ತಾ? ನಾಗರಿಕರ ಜವಾಬ್ದಾರಿ ಏನಿದೆ, ನೀವು ಹಾಕುವ ಕಸದಿಂದ ಯಾವ ರೀತಿ ರಸ ತೆಗಿತಾರೆ, ಅದು ಎಷ್ಟು ಕಾಸ್ಟ್ ಆಗುತ್ತೆ, ಆ ಕಾಸ್ಟ್ ಗಳನ್ನೇ ನಿಮ್ಮಿಂದ ಯಾವ ರೀತಿಯಾಗಿ ರಿಕವರ್ ಮಾಡ್ತಾರೆ, ಪ್ಲಸ್ ಸೇರಿಸಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸಮೀಲರ್ ಸರ್, ಲಾಸ್ಟ್ ಕಮೆಂಟ್ ಸರ್. ಒಂದು ಇದು ನಿಜಕ್ಕೂ ದುರಾದೃಷ್ಟಕರವಾದಂತಹ ಸ್ಕ್ಯಾಂಡಲ್. ಹೊಸ ಮುಖ್ಯಮಂತ್ರಿಗಳು ಅವರು ಒಂದು ಕ್ಲಿಯರ್ ಕಟ್ ಆದಂತಹ ಸಂದೇಶವನ್ನ ಈಗ ಕೊಡ್ಬೇಕಾಗಿದೆ. ನಾನ್ ಫೇರ್ ಇದ್ದೀನಿ, ನಾನ್ ಟ್ರಾನ್ಸ್ಪರೆಂಟ್ ಇದ್ದೀನಿ, ಒತ್ತಡಕ್ಕೆ ಜಗ್ಗಲ್ಲ. ಮತ್ತೆ ಯಾವ್ದಾದ್ರು ಒಂದು ಸ್ಕ್ಯಾಂಡಲ್ ಅಥವಾ ಈ ತರದ್ ಬಂತು ಅಂದ್ರೆ ನಾನು ಓಪನ್ ಆಗಿದ್ದೀನಿ, ನಾನೇನು ಅದನ್ನ ಅಡ್ವರ್ಸ್ ಆಕ್ಷನ್ ಅನ್ನು ತಗೊಳ್ಳೋದಕ್ಕೆ ಅಥವಾ ರಿವಿಷನ್ ಮಾಡೋದಕ್ಕೆ ನಾನು ಹಿಂದೆ ಮುಂದೆ ನೋಡಲ್ಲ ಅನ್ನೋ ಸಂದೇಶನ ಅವ್ರು ಕಳಿಸ್ಲೇಬೇಕಾಗುತ್ತೆ. ನಮ್ದು 100 ಎಕರೆ ಜಾಗ, 1,500 ಕೋಟಿ ಬ್ಯಾಂಕ್ ಲೋನು, ಅದನ್ನು ಕೊಟ್ಬಿಟ್ಟು ನಮಗೂ ಟೆಂಡರ್ ಕೊಟ್ರೆ ನಾವು ಒಂದು ಕಂಪನಿ ಮಾಡುವ, ನಾಳೆ ಬದುಕಬಿಡ್ತೀವಿ ಹೊತ್ತಲಿಗೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಅವರೇ, ಫ್ರೀ, ಫೇರ್ ಅಂಡ್ ಕರಪ್ಷನ್ ಫ್ರೀ ಗವರ್ನಮೆಂಟ್ ಇಸ್ ಅವರ್ ಮೋಟೋ ಅಂತ ಹೇಳ್ತಾ ಇದ್ರಿ. ನೀವು ಅದನ್ನ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ಈ ಕೇಸಲ್ಲೇ ನಾವು ಎಲ್ಲರೂ ಕೂಡ ಕಾಯ್ತಾ ಇದೀವಿ. ಈ ಕೇಸನ್ನ ನೀವು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀರಿ ಅಂತ ಹೇಳಿ. ಅಂಡ್ ಬೆಂಗಳೂರಿನ ಜನ ಒಂದ್ ಅರ್ಥ ಮಾಡ್ಕೊಳ್ಳಿ, ಕಸವನ್ನ ಬಿಸಾಕುವಾಗ ಕಸದಿಂದ ಅವ್ರು ಎಷ್ಟೆಲ್ಲ ಲಾಭ ಮಾಡ್ಕೊಳ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಕೊಚ್ಚೆ ಕಸದಲ್ಲೂ ಹಣ ಮಾಡಕ್ ಹೊರಟಿರೋ ನಿಮ್ಮ ನೀಚತನಕ್ಕೊಂದು ಧಿಕ್ಕಾರ ಇರ್ಲಿ. ಕೊಚ್ಚೆ ಕಸದಲ್ಲೂ ದುಡ್ಡು ಮಾಡಕ್ ಹೊರಟಿದ್ದೀರಿ, ನಿಮ್ಮ ಭ್ರಷ್ಟಾಚಾರದ ಒಂದು ನೀಚತನಕ್ಕೆ ಜನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಡಿಬೇಟ್ ನಲ್ಲಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.